ಕುಂಭರಾಶಿ. ಕುಂಭರಾಶಿಯವ್ರ ಮಾಸ ಭವಿಷ್ಯ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ರಾಶಿಯಲ್ಲೇ ರಾಹು ಗ್ರಹ ಇರ್ತಾನೆ. ಅದ್ರಲ್ಲಿ 2ನೇ ಮನೆಯಲ್ಲಿ ಶನಿ ಗ್ರಹ ಇರ್ತಾನೆ. 2ನೇ ಮನೆ ಅಧಿಪತಿನು 11ನೇ ಮನೆ ಅಧಿಪತಿನು ಗುರುಗ್ರಹ ಬಂದು ನಿಮ್ಗೆ 6ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಕುಂಭರಾಶಿಯವರಿಗೆ. 6ನೇ ಮನೆಯಲ್ಲಿ ಕೂತ್ಕೊಂಡಾಗ ಏನಪ್ಪಾ ಅಂದ್ರೆ, ಆದ್ರೆ 2ನೇ ಮನೆಗೆ ವೀಕ್ಷಣೆ ಮಾಡ್ತಾ ಇರ್ತಾನೆ ಗುರುಗ್ರಹ. ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆ ಅಂತೂ ಇರಲ್ಲ ನಿಮಗೆ. ಆದ್ರೆ ಏನಪ್ಪಾ ಅಂತಂದ್ರೆ, 6ನೇ ಮನೆಯಲ್ಲಿ ಬಂದು ನಿಮ್ಗೆ ಬುಧ ಗ್ರಹನು ಕೂತ್ಕೊಂಡಿರ್ತಾನೆ. ಈ ಕಡೆ ಶುಕ್ರ ಗ್ರಹ 4ನೇ ಮನೆ ಅಧಿಪತಿ ಬಂದು 6ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ ಶುಕ್ರ ಗ್ರಹ. 5ನೇ ಮನೆ ಅಧಿಪತಿನೂ ಬುಧ ಗ್ರಹ ಬಂದು ನಿಮ್ಗೆ 6ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ಎಲ್ಲಾ ಗ್ರಹಗಳು ಒಟ್ಟಿಗೆ ಕೂತ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಮನ್ಸಿಗೆ ಹಿಂಸೆ ಅನ್ಸ್ತಾ ಇರುತ್ತೆ. ಆದ್ರೆ ನಿಮ್ಗೆ ಹೆಂಗಪ್ಪಾ ಅಂತಂದ್ರೆ, 5ನೇ ತಾರೀಕು ಕಳೆದ ನಂತರ ಶುಕ್ರ ಗ್ರಹ ಚೇಂಜ್ ಆಗ್ಬಿಡುತ್ತೆ. 4ನೇ ಮನೆ ಅಧಿಪತಿ ಬಂದು ಸಪ್ತಮ ಸ್ಥಾನಕ್ಕೆ ಬರ್ತಾನೆ. ಅವಾಗ ಸ್ವಲ್ಪ ನಿಮ್ ಮನೆಯಲ್ಲಿ ಏನ್ ಅನ್ಸ್ತಾ ಇರುತ್ತೆ, ಮನೆಗೆ ತುಂಬಾ ಹೆವಿ ಖರ್ಚು, ಏನೋ ಒಂದ್ ಬರ್ಡನ್ ಆಗ್ತಾ ಇರುತ್ತೆ, ಅದ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ರವಿ ಗ್ರಹ ಬಂದು ನಿಮ್ಗೆ 17ನೇ ತಾರೀಕಿಗೆ 6ನೇ ಮನೆಗೆ ಬರ್ತಾನೆ ನಿಮ್ಗೆ. ಬುಧ ಗ್ರಹ ಬಂದು ನಿಮ್ಗೆ ಮತ್ತೆ 8ನೇ ತಾರೀಕು 5ನೇ ಮನೆಗೆ ಬರ್ತಾನೆ. ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಆದ್ರೆ ದಂಪತಿಗಳಲ್ಲಿ ಯಾರ್ ಗಂಡ ಹೆಂಡತಿ ಇರ್ತೀರೋ ಅವ್ರ ನಡುವೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗತ್ತೆ. ಯಾಕೆ ಅಂತಂದ್ರೆ, ನಿಮ್ಗೆ ಸಪ್ತಮಾಧಿಪತಿ ರವಿ ಗ್ರಹ ಬಂದು 6ನೇ ಮನೆಗೆ ಬರ್ತಾನೆ. ಅದ್ರಲ್ಲೂ ನಿಮ್ಗೆ ಏನಾದ್ರು ರವಿ ದಶಾ, ರವಿ ಭುಕ್ತಿ, ಅಂತರ್ಭುಕ್ತಿ ಏನಾದ್ರು ನಡೀತಾ ಇದ್ರೆ ಈ ಸಮಯದಲ್ಲಿ ಜಗಳ, ಕಿರಿಕಿರಿ, ಏನಾದ್ರೂ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡು ಬೇಡವೇ ಬೇಡ ಅನ್ನೋ ತರ ಇತ್ತು ಅಂದ್ರೆ ಅದಿನ್ನೂ ಜಾಸ್ತಿ ಆಗೋಂಥದ್ದು ಜಾಸ್ತಿ ಇರುತ್ತೆ. ಆದಷ್ಟು ನೋಡ್ಕೊಂಡು ಇರಿ. ನಿಮ್ಗೆ ರವಿ ದಶಾ ಭುಕ್ತಿ ನಡೀತಾ ಇಲ್ಲ ಅಂದ್ರೆ ಜಗಳಗಳೇನಂತ ಇರಲ್ಲ, ಸಣ್ಣ ಪುಟ್ಟ ಅಂತೂ ಬರುತ್ತೆ, ವ್ಯಾಜ್ಯಗಳು ಬರುತ್ತೆ. ಅದ್ರ ಬಗ್ಗೆ ಆದಷ್ಟು ಗಮನ ಕೊಡಿ ಅಂತಾನೆ ಹೇಳ್ತೀನಿ. ಇನ್ 4ನೇ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದ ಏನಾದ್ರೂ ನೀವು ಮನೆ ಬದಲಾವಣೆ ಮಾಡ್ಬೇಕು ಅನ್ನೋಂಥದ್ದು, ಇಲ್ಲ ಏನೋ ಜಮೀನ್ ತಗೋಬೇಕು, ಇಲ್ಲ ಏನಾದ್ರೂ ಒಂದು ವಾಹನ ತಗೋಬೇಕು ಅಂತಿರ್ತೀರಾ, ಅಂತವ್ರಿಗೆ ಕುಜ ದಶಾ ಭುಕ್ತಿ ಏನಾದ್ರೂ ನಡೀತಾ ಇದ್ರೆ ಈ ಸಮಯದಲ್ಲಿ ನಿಮ್ಗೆ ಇನ್ನೇನ್ 42 ದಿವಸ ಅಂದ್ರೆ ಆಗಸ್ಟ್ 2ನೇ ತಾರೀಕು ಅಷ್ಟರಲ್ಲಿ ನಿಮ್ಗೆ ಇದು ಸಕ್ಸಸ್ ಆಗೇ ಆಗುತ್ತೆ. ದಶಾ ಭುಕ್ತಿ ನಡೀತಾ ಇಲ್ಲ ಅಂತಂದ್ರೆ, ನಿಮ್ಗೆ ಏನಾದ್ರೂ ಬೇರೆ ದಶಾ ಭುಕ್ತಿ ಅಂದ್ರೆ ಒಳ್ಳೆ ಟೈಮ್ ಇದ್ದು ಹಣಕಾಸು ಯಥೇಚ್ಛವಾಗಿದ್ರೆ ತಗೊಂಡೇ ತಗೋತೀರಾ. ಒಂದ್ ಭೂಮಿ ಪರ್ಚೇಸ್ ಮಾಡೋವಂಥದ್ದು, ವಾಹನ ಪರ್ಚೇಸ್ ಮಾಡೋವಂಥದ್ದು ಏನಾದ್ರೂ ಒಂದು ಮಾಡೇ ಮಾಡ್ತೀರಾ. ಯಾಕೆಂದ್ರೆ 4ನೇ ಮನೆಯಲ್ಲಿ ಕುತ್ಕೊಂಡಾಗ ಏನಾದ್ರೂ ಒಂದ್ ತಗೊಳ್ಬೇಕು ಅಂತ ಅನ್ಕೊಂಡಿರ್ತೀರಾ. ಅದ್ರಲ್ಲಿ ಶನಿ ದಶಾ ಭುಕ್ತಿ ಏನಾದ್ರು ನಡೀತಾ ಇದ್ರೆ ಮನೆಯಲ್ಲಿ ಆದಷ್ಟು ಸ್ವಲ್ಪ ಮಾತಿನ ಕಡೆ ಗಮನ ಇರ್ಲಿ. ಹಣಕಾಸು ಯಾವ್ದೇ ರೀತಿ ತೊಂದರೆ ಇಲ್ಲ, ಹಣಕಾಸು ಯಥೇಚ್ಛವಾಗಿ ಬರ್ತಾ ಇರುತ್ತೆ. ಆದ್ರೆ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದಷ್ಟು ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡ್ ಮಾತಾಡಿ. ಯಾಕೆಂದ್ರೆ ನಿಮ್ಗೆ 12ನೇ ಮನೆ ಅಧಿಪತಿನೂ ಶನಿ ಗ್ರಹನೇ ಆಗಿ ಅವ್ನ 2ನೇ ಮನೆಯಲ್ಲಿ ಕೂತ್ಕೊಂಡಾಗ, ಆ ಕುಟುಂಬ ಸ್ಥಾನದಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಬೇಡದೇ ಇರೋದೇನಾದ್ರೂ ಮಾತಾಡೋವಂಥದ್ದು, ಬೇಡದೇ ಇರೋದೇನಾದ್ರೂ ಹೇಳೋಂಥದ್ದು, ಇಲ್ಲ ನಿಮ್ಮನ್ ತಪ್ಪಾಗಿ ತಿಳ್ಕೊಳ್ಳೋಂಥದ್ದು, ಈ ತರ ಯಾವ್ದಾದ್ರು ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಗಮನ ಕೊಡಿ. ನೀವೇನಪ್ಪಾ ಇದನ್ ಮಾಡ್ಕೊಬೇಕು, ಪರಿಹಾರ ಮಾಡ್ಕೊಬೇಕಾಗತ್ತೆ ಅಂತಂದ್ರೆ, ಆದಷ್ಟು ನೀವು ರಾಹು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಯಾಕೆಂತಂದ್ರೆ ನಿಮ್ ರಾಶಿಯಲ್ಲೇ ರಾಹು ಗ್ರಹ ಕೂತ್ಕೊಂಡಾಗ ಸ್ವಲ್ಪ ನಿಮ್ಗೆ ಹೆಂಗೆ ಅಂದ್ರೆ ಒಂಥರ ಏನಿಲ್ಲ ಬಿಡು ಅನ್ಕೊಂಡ್ ಏನೋ ಒಂದ್ ಕೆಲ್ಸ ಕೈ ಹಾಕಿ ಏನಾದ್ರೂ ಒಂದ್ ಎಡವಟ್ಗಳನ್ನ ಮಾಡ್ಕೊಂತಾ ಇರ್ತೀರಾ. ಆದಷ್ಟು ರಾಹು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಇನ್ ಯಾರಿಗೆಲ್ಲ ನಿಮ್ಗೆ ದಶಾ ಭುಕ್ತಿಗೆ ನಕ್ಷತ್ರಕ್ಕೆ ಅನುಗುಣವಾಗಿ ಅಥವಾ ಎಜುಕೇಶನ್ಗಾಗ್ಲಿ ಹಣಕಾಸಿಗಾಗ್ಲಿ ಬ್ರಾಸ್ಲೆಟ್ ಬೇಕಾದಲ್ಲಿ ನಿಮ್ಗೆ ಈ ನಂಬರ್ಗೆ ಕೆಳಗಡೆ ಹೋಗ್ತಾ ಇರೋಂತ ನಂಬರ್ಗೆ ಸಂಪರ್ಕಿಸಿ. ಇದಿಷ್ಟು ಬಂದು ಕುಂಭರಾಶಿಯವರ ಮಾಸ ಭವಿಷ್ಯ.